ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ರಿಮೂವಲ್ ಆಫ್ ಯೂನಿಟ್ ಪ್ರೊಡಕ್ಷನ್ಸ್ ಮೇಲೆ. ರಿಮೂವಲ್ ಆಫ್ ಯೂನಿಟ್ ಪ್ರೊಡಕ್ಷನ್ಸ್, ಯೂಸ್ಲೆಸ್ ಪ್ರೊಡಕ್ಷನ್ಸ್, ಆಮೇಲೆ ರಿಮೂವಲ್ ಆಫ್ ಲೆಫ್ಟ್ ರಿಕರ್ಷನ್, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಮತ್ತೆ ವೆರಿ ಈಸಿ ಪ್ರಾಬ್ಲಮ್ಸ್ಗಳು. ಫಸ್ಟ್ ಅವುಗಳನ್ನ ಕಲ್ತ್ಕೊಂತ ಹೋಗಿ ಆಮೇಲೆ ಉಳಿದಿರುವಂತ ಟಾಪಿಕ್ಗಳು DFA, NFA ಈ ತರದವನ್ನ ಕಲ್ತ್ಕೊಂತ ಹೋಗಿ, ಸರಿನಾ? ಎಸ್. ಸೊ ಯೂನಿಟ್ ಪ್ರೊಡಕ್ಷನ್ಸ್ ಅಂತ ಅಂದ್ರೆ ಏನು ಅಂತ ಫಸ್ಟ್ ಹೇಳ್ತೀನಿ, ಅದನ್ನ ಯಾವ ರೀತಿ ರಿಮೂವ್ ಮಾಡೋದು ಅಂತ ಆಮೇಲೆ ಡಿಸ್ಕಸ್ ಮಾಡೋದು. ಈಗ ಒಬ್ರು ಪ್ರೊಡ್ಯೂಸರ್ ಇದ್ದಾರೆ. ಫಾರ್ ಎಕ್ಸಾಂಪಲ್, ಎಸ್ ಈಸ್ ಅ ಪ್ರೊಡ್ಯೂಸರ್. ಇಟ್ ಈಸ್ ಪ್ರೊಡ್ಯೂಸಿಂಗ್ ಸಮ್ ಪ್ರೊಡಕ್ಷನ್ಸ್ ಎ, ನೆಕ್ಸ್ಟ್ AB, ನೆಕ್ಸ್ಟ್ A0, ನೆಕ್ಸ್ಟ್ ಸ್ಮಾಲ್ ಲೆಟರ್ A, ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ B. ಸೊ ಈ ತರ ಪ್ರೊಡ್ಯೂಸ್ ಮಾಡ್ತಾ ಇದೆ. ಇನ್ನೊಂದು ಸ್ಮಾಲ್ ಲೆಟರ್ B, ಸ್ಮಾಲ್ ಲೆಟರ್ D. ಸೊ ಇವಾಗ ನೋಡಿ, ಎಸ್ ಈಸ್ ದ ಸೇಮ್ ಪ್ರೊಡ್ಯೂಸರ್ ಒಬ್ರೆ ಇಷ್ಟು ಪ್ರೊಡಕ್ಷನ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಇದರಲ್ಲಿ ಯೂನಿಟ್ ಪ್ರೊಡಕ್ಷನ್ಸ್ ಎಲ್ಲಿ ಐತೆ? ವೆರಿ ಸಿಂಪಲ್ ನೋಡಿ. ಯೂನಿಟ್ ಪ್ರೊಡಕ್ಷನ್ ಅಂತಂದ್ರೆ ಕೇವಲ ಇದು ಕ್ಯಾಪಿಟಲ್ ಲೆಟರ್ಗೆ ಮಾತ್ರ ಅಪ್ಲಿಕೇಬಲ್ ಆಗೋದು. ಕ್ಯಾಪಿಟಲ್ ಲೆಟರ್ ಸಪರೇಟ್ ಪ್ರೊಜೆಕ್ಷನ್ ಆಗಿದ್ರೆ ಏನು, ಕ್ಯಾಪಿಟಲ್ ಲೆಟರ್ ವಿಲ್ ಬಿ ದ ಸಪರೇಟ್ ಪ್ರೊಜೆಕ್ಷನ್. ಸೊ ಅವಾಗ ಕೇವಲ ಯೂನಿಟ್ ಅಂತ ಅಂದಾಗ ಒಂದೇ ಒಂದು ಕ್ಯಾಪಿಟಲ್ ಲೆಟರ್ ಸಪರೇಟ್ ಪ್ರೊಜೆಕ್ಷನ್ ಆಗಿರ್ಬೇಕು. ನೋಡಿ, ಇಲ್ಲಿ ಸ್ಮಾಲ್ ಲೆಟರ್ ಜೊತೆ ಕ್ಯಾಪಿಟಲ್ ಲೆಟರ್ ಇದೆ. ಸೊ ಇಲ್ಲಿ ಏನೋ ಕೂಡ ತೊಂದರೆ ಇಲ್ಲ, ಇಲ್ಲಿ ನನಗೆ ಯೂನಿಟ್ ಪ್ರೊಡಕ್ಷನ್ಸ್ ಇಲ್ಲ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಎ, ಕ್ಯಾಪಿಟಲ್ ಲೆಟರ್ B ಇದೆ, ಇಲ್ಲೂ ಕೂಡ ನನಗೆ ತೊಂದರೆ ಇಲ್ಲ. ನಾನು ಏನ್ ಹೇಳಿದ್ದು, ಒಂದೇ ಒಂದು ಕ್ಯಾಪಿಟಲ್ ಲೆಟರ್ ಸಪರೇಟ್ ಆಗಿದ್ರೆ, ಒಂದೇ ಒಂದು ಕ್ಯಾಪಿಟಲ್ ಲೆಟರ್ ಸಪರೇಟ್ ಆಗಿದ್ರೆ ಮಾತ್ರ ಅಲ್ಲಿ ಯೂನಿಟ್ ಪ್ರೊಡಕ್ಷನ್ಸ್ ಬರುತ್ತೆ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಮತ್ತೆ 0 ನಂಬರ್ ಜೊತೆಗಿದೆ, ಏನೂ ಕೂಡ ಚಿಂತೆ ಇಲ್ಲ. ಬೇಕಾದ್ರೆ ಕೇವಲ ನಂಬರ್ ಒಂದೇ ಇತ್ತು ಅಂತ ಅನ್ಕೊಳ್ಳಿ, ಒನ್ ಇಸ್ ದ ಸಪರೇಟ್ ಪ್ರೊಜೆಕ್ಷನ್. ನಂಬರ್ ಇದ್ರೂ ಕೂಡ ಏನೂ ಕೂಡ ತೊಂದರೆ ಇಲ್ಲ. ನೆಕ್ಸ್ಟ್ ಸ್ಮಾಲ್ ಲೆಟರ್ ಎ, ಸ್ಮಾಲ್ ಲೆಟರ್ಸ್ ಇದ್ರೂ ಕೂಡ ತೊಂದರೆ ಇಲ್ಲ. ಸ್ಮಾಲ್ ಲೆಟರ್ಗಳ ಕಾಂಬಿನೇಷನ್ ಇದ್ರೂ ತೊಂದರೆ ಇಲ್ಲ. ಬರೇ ನಂಬರ್ ಇದ್ರೂ ಕೂಡ ತೊಂದರೆ ಇಲ್ಲ. ಬರೇ ನಂಬರ್ಗಳ ಕಾಂಬಿನೇಷನ್ ಇದ್ರೂ ಕೂಡ ತೊಂದರೆ ಇಲ್ಲ. ಕೇವಲ ಒಂದೇ ಒಂದು ಕ್ಯಾಪಿಟಲ್ ಲೆಟರ್ ಸಪರೇಟ್ ಪ್ರೊಜೆಕ್ಷನ್ ಆಗಿದ್ರೆ ಮಾತ್ರ ಯೂನಿಟ್ ಪ್ರೊಡಕ್ಷನ್ಸ್ ಇದೆ ಅಂತ. ಏನು, ಸಪರೇಟ್ ಪ್ರೊಜೆಕ್ಷನ್ ಆಗಿ ಒಂದು ಕ್ಯಾಪಿಟಲ್ ಲೆಟರ್ ಇದ್ರೆ ಅದನ್ನ ನಾವು ಯೂನಿಟ್ ಪ್ರೊಡಕ್ಷನ್ಸ್ ಅಂತ ಕರಿತೀವಿ. ಸೊ ಅದನ್ನ ರಿಮೂವ್ ಮಾಡ್ತಾ ಹೋಗ್ಬೇಕು. ಯಾವ ರೀತಿ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ 3 ಇದಾವೆ, ಇನ್ನೊಂದು ಪ್ರಾಬ್ಲಮ್ ಆಡ್ ಮಾಡ್ಕೊಂತೀನಿ. ಟೋಟಲ್ 4 ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ನೋಡಿ, ಇಲ್ಲಿ ಮೊದಲನೇ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಬರೆಯೋದು. ನಾನು ಆಲ್ರೆಡಿ ಹೇಳಿದ್ದೀನಿ, ಕೇವಲ ಒಂದೇ ಒಂದು ಕ್ಯಾಪಿಟಲ್ ಲೆಟರ್ ಸಪರೇಟ್ ಆಗಿದ್ರೆ ಮಾತ್ರ, ಸಪರೇಟ್ ಪ್ರೊಜೆಕ್ಷನ್ ಆಗಿದ್ರೆ ಯೂನಿಟ್ ಪ್ರೊಡಕ್ಷನ್ಸ್ ಇದೆ ಅಂತ ಅರ್ಥ. ಸೊ ಎಸ್ ಈಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಎ ಮತ್ತೆ 0, ಸರಿನಾ? 2 ಪ್ರೊಡಕ್ಷನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಕ್ಯಾಪಿಟಲ್ ಲೆಟರ್ ಎ ಮತ್ತೆ 0. ಸೊ ಇವಾಗ ಎರಡರಲ್ಲಿ ಎಲ್ಲಿ ಯೂನಿಟ್ ಪ್ರೊಡಕ್ಷನ್ ಇದೆ? ಕ್ಯಾಪಿಟಲ್ ಲೆಟರ್ ಎ ಅಲ್ಲಿ. ಸೊ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳೋಣ. ಇವಾಗ ಒಂದ್ ಸ್ವಲ್ಪ ಹೊತ್ತು ಬಿಡೋಣ ಅದನ್ನ, ಸರಿನಾ? 0 ಮಾತ್ರ ಬರೀತೀನಿ. 0 ಯಾಕೆ ಬರೀತೀನಿ? 0 ಅಲ್ಲಿ ಯೂನಿಟ್ ಪ್ರೊಡಕ್ಷನ್ಸ್ ಇಲ್ಲ, ನಂಬರ್ ಸಪರೇಟ್ ಆಗಿ ಬರ್ಬೋದು. ನೆಕ್ಸ್ಟ್ ಎ ಈಸ್ ಪ್ರೊಡ್ಯೂಸಿಂಗ್ 2 ಪ್ರೊಡಕ್ಷನ್ಸ್, ಒಂದು B, ಇನ್ನೊಂದು 1. ಸೊ ಕ್ಯಾಪಿಟಲ್ ಲೆಟರ್ ಸಪರೇಟ್ ಪ್ರೊಜೆಕ್ಷನ್ ಆಗಿ ಪ್ರೊಡ್ಯೂಸ್ ಆಗಿದೆ. ಸೊ ಇಲ್ಲಿ ನನಗೆ ಯೂನಿಟ್ ಪ್ರೊಡಕ್ಷನ್ಸ್ ಇದೆ 1. ಸೊ 1 ಅನ್ನ ನಾವು ಡೈರೆಕ್ಟ್ ಆಗಿ ಬರಿಬಹುದು, ಯಾಕೆ? ಅಲ್ಲಿ ಯೂನಿಟ್ ಪ್ರೊಡಕ್ಷನ್ಸ್ ಇಲ್ಲ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ B. ಸೊ ಕ್ಯಾಪಿಟಲ್ ಲೆಟರ್ B ಕೇವಲ ಒಂದೇ ಒಂದು ಪ್ರೊಜೆಕ್ಷನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಏನದು? ಕ್ಯಾಪಿಟಲ್ ಲೆಟರ್ C. ಸೊ ಕ್ಯಾಪಿಟಲ್ ಲೆಟರ್ ಏನಾದ್ರೂ ಪ್ರೊಡ್ಯೂಸ್ ಆಯಿದ್ರೆ ಒಂದೇ ಒಂದು ಕ್ಯಾಪಿಟಲ್ ಲೆಟರ್, ಇಟ್ ಈಸ್ ಎ ಯೂನಿಟ್ ಪ್ರೊಡಕ್ಷನ್. ಸೊ ಅದನ್ನ ಹಂಗೆ ಖಾಲಿ ಬಿಟ್ಕೊಳ್ಳಿ. ನೆಕ್ಸ್ಟ್ C ಈಸ್ ಪ್ರೊಡ್ಯೂಸಿಂಗ್ 0. ಸೊ 0ನ ಡೈರೆಕ್ಟ್ ಆಗಿ ಬರೀಬಹುದು. 0 ನಂಬರ್ ಇರ್ಬೋದು, ಸ್ಮಾಲ್ ಲೆಟರ್ಸ್ ಇರ್ಬೋದು, ಕಾಂಬಿನೇಷನ್ ಆಫ್ ಸ್ಮಾಲ್ ಲೆಟರ್, ಕಾಂಬಿನೇಷನ್ ಆಫ್ ಕ್ಯಾಪಿಟಲ್ ಲೆಟರ್ ಅನ್ನ ನಾವು ಡೈರೆಕ್ಟ್ ಆಗಿ ಬರೀಬಹುದು. ಕೇವಲ ಒಂದೇ ಒಂದು ಕ್ಯಾಪಿಟಲ್ ಲೆಟರ್ ಸಪರೇಟ್ ಆಗಿದ್ರೆ ಮಾತ್ರ ಅದು ಯೂನಿಟ್ ಪ್ರೊಡಕ್ಷನ್ ಅಂತ. ಈಗ ಮೇಲಿಂದ ಕೆಳಗಡೆ ಬಂದ್ವಾ? ಈ ಕೆಳಗಡೆಯಿಂದ ಮೇಲಕ್ಕೆ ಹೋಗಿ. ಸೊ ಇಲ್ಲಿ C is producing only 1 production, 0 ಬರ್ದಿದೀವಿ. ಓಕೆ, ನೆಕ್ಸ್ಟ್ ಅದ್ರ ಮೇಲ್ಗಡೆ ಹೋಗಿ B is producing C. ಸೊ C ದು ವ್ಯಾಲ್ಯೂ ಗೊತ್ತಿದೆ. ಸೊ C is producing 0 as the projection. ಸೊ 0 ಅಂತ ಬರೀರಿ. ಸೊ C ಕ್ಯಾಪಿಟಲ್ ಲೆಟರ್ C ಬದಲು ಅದರ ಪ್ರೊಜೆಕ್ಷನ್ ಅನ್ನ ಬರೆಯೋದಷ್ಟೇ. ಏನು? ಕ್ಯಾಪಿಟಲ್ ಲೆಟರ್ C ಬದಲು ಅದರ ಪ್ರೊಜೆಕ್ಷನ್ ಬರೆಯೋದು. ಈಗ ನೆಕ್ಸ್ಟ್ ಅದ್ರ ಮೇಲೆ ಹೋಗಿ. A is producing B ಮತ್ತೆ 1 ಆಲ್ರೆಡಿ ಬರ್ದಿದ್ದೀನಿ. ಸೊ B ದು ಪ್ರೊಜೆಕ್ಷನ್ ಏನ್ ಬಂದಿದೆ ಇವಾಗ? 0. ಸೊ 0 ಅಂತ ಬರಿಬೇಕು. ನೆಕ್ಸ್ಟ್ ಮೇಲ್ಗಡೆ ಹೋಗೋಣ. ಎಸ್ ಈಸ್ ಪ್ರೊಡ್ಯೂಸಿಂಗ್ ಎ ಮತ್ತೆ 0 ಆಲ್ರೆಡಿ ಬರ್ದಿದ್ದೀನಿ. ಸೊ ಎದು ಪ್ರೊಜೆಕ್ಷನ್ಸ್ ಅನ್ನ ಬರೀರಿ. ಎ ಏನ್ ಪ್ರೊಡ್ಯೂಸ್ ಮಾಡ್ತಾ ಇದೆ? 1 ಮತ್ತೆ 0 ಆಲ್ರೆಡಿ ಬರ್ದಾಗಿದೆ. ಸೊ ಈ ತರ ಬರಿಬೇಕು. ಫಸ್ಟ್ ಮೇಲಿಂದ ಕೆಳಗಡೆ ಬಂದು ಮತ್ತೆ ಕೆಳಗಡೆಯಿಂದ ಮೇಕೆ ಹೋಗ್ತಾ ಹೋಗಿ ಕರೆಕ್ಟ್ ಆಗಿ ಆನ್ಸರ್ ಸಿಗ್ತಾ ಹೋಗುತ್ತೆ. ಇನ್ನೂ ಕೂಡ 3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ, ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟ್. ಫಸ್ಟ್ ಎಸ್ ಈಸ್ ಪ್ರೊಡ್ಯೂಸಿಂಗ್ 2 ಪ್ರೊಜೆಕ್ಷನ್, ಒಂದು ಕ್ಯಾಪಿಟಲ್ ಲೆಟರ್ ಎ, ಇನ್ನೊಂದು ಕ್ಯಾಪಿಟಲ್ ಲೆಟರ್ B. ಗೊತ್ತಾಯ್ತಾ? ಇವೆರಡು ಕೂಡ ಸೇಮ್ ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಇವಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಎ ಸಪರೇಟ್ ಆಗಿ ಪ್ರೊಡ್ಯೂಸ್ ಆಗಿದೆ, ಒಂದೇ ಒಂದು ಕ್ಯಾಪಿಟಲ್ ಲೆಟರ್ ಸಪರೇಟ್ ಆಗಿ ಪ್ರೊಡ್ಯೂಸ್ ಆಗಿದೆ. ಸೊ ಇಲ್ಲೂ ಕೂಡ ನನಗೆ ಯೂನಿಟ್ ಪ್ರೊಡಕ್ಷನ್ಸ್ ಇದೆ. ಕ್ಯಾಪಿಟಲ್ ಲೆಟರ್ B ಸಪರೇಟ್ ಆಗಿ ಪ್ರೊಡ್ಯೂಸ್ ಆಗಿದೆ. ಸೊ ಇಲ್ಲೂ ಕೂಡ ನನಗೆ ಯೂನಿಟ್ ಪ್ರೊಡಕ್ಷನ್ಸ್ ಇದೆ ಅಂತ ಅರ್ಥ. ಸೊ ಇವಾಗ ಖಾಲಿ ಬಿಟ್ಕೊಂಡಿರೋಣ. ನೆಕ್ಸ್ಟ್ ಎ ಈಸ್ ಪ್ರೊಡ್ಯೂಸಿಂಗ್ 2 ಪ್ರೊಜೆಕ್ಷನ್, ಒಂದು ಕ್ಯಾಪಿಟಲ್ ಲೆಟರ್ C, ಇನ್ನೊಂದು ಸ್ಮಾಲ್ ಲೆಟರ್ A. ಸ್ಮಾಲ್ ಲೆಟರ್ ಇದ್ರೆ ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡ್ಬೋದು, ಯಾಕಂತಂದ್ರೆ ಅಲ್ಲಿ ಯೂನಿಟ್ ಪ್ರೊಡಕ್ಷನ್ಸ್ ಇರಲ್ಲ.
ಬಟ್ ಇಲ್ಲಿ ಕ್ಯಾಪಿಟಲ್ ಲೆಟರ್ ಸಿ ಒಂದೇ ಒಂದು ಪ್ರೊಡ್ಯೂಸ್ ಆಗಿರೋದ್ರಿಂದ ಇಲ್ಲಿ ಯೂನಿಟ್ ಪ್ರೊಡಕ್ಷನ್ಸ್ ಇದೆ. ಸೊ ಅದನ್ನ ಹಂಗೆ ಬಿಟ್ಕೊಳೋಣ. ನೆಕ್ಸ್ಟ್ ಬಿ. ಸೊ ಬಿ ಇಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಡಿ ಮತ್ತೆ ಸ್ಮಾಲ್ ಲೆಟರ್ ಬಿ. ಸೊ ಸ್ಮಾಲ್ ಲೆಟರ್ ಬಿ ಅನ್ನ ಡೈರೆಕ್ಟ್ ಆಗಿ ಬರ್ಕೋಬಹುದು, ಕ್ಯಾಪಿಟಲ್ ಲೆಟರ್ ಡಿ ಆಮೇಲೆ ಬರೆಯೋಣ. ಯಾಕಂತಂದ್ರೆ ಇಲ್ಲಿ ಯೂನಿಟ್ ಪ್ರೊಡಕ್ಷನ್ಸ್ ಇದೆ, ಒಂದೇ ಒಂದು ಕ್ಯಾಪಿಟಲ್ ಲೆಟರ್ ಸಪರೇಟ್ ಆಗಿ ಪ್ರೊಡ್ಯೂಸ್ ಆಗಿರೋದು, ಅದಕ್ಕೋಸ್ಕರ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಸಿ ಇಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಸಿ. ಒಂದೇ ಒಂದು ಪ್ರೊಜೆಕ್ಷನ್ ಸ್ಮಾಲ್ ಲೆಟರ್ ಸಿ ಡೈರೆಕ್ಟ್ ಆಗಿ ಬರೀಬಹುದು. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಡಿ ಇಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಡಿ. ಸೊ ಸ್ಮಾಲ್ ಲೆಟರ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಬರೀಬಹುದು. ಸೊ ಮೇಲಿಂದ ಕೆಳಗಡೆ ಬಂದಾಯ್ತು, ಈ ಕೆಳಗಡೆಯಿಂದ ಮೇಕ್ ಹೋಗಿ. ಡಿ ಇಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಡಿ ಬರ್ದಾಗಿದೆ, ಸಿ ಇಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಸಿ ಬರ್ದಾಗಿದೆ, ಬಿ ಇಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಡಿ ಸ್ಮಾಲ್ ಲೆಟರ್ ಬಿ. ಬಿ ಆಲ್ರೆಡಿ ಬರ್ದಾಗಿದೆ, ಡಿ ಬರ್ದಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಕ್ಯಾಪಿಟಲ್ ಲೆಟರ್ದು ಡಿದು ಪ್ರೊಡಕ್ಷನ್ಸ್ ಅನ್ನ ಅಲ್ಲಿ ಬರಿಬೇಕು. ಇವಾಗ ಏನಾಯ್ತು, ಯೂನಿಟ್ ಪ್ರೊಡಕ್ಷನ್ಸ್ ರಿಮೂವ್ ಆಯ್ತು. ಡಿ ಬದಲು ಡಿದು ಪ್ರೊಡಕ್ಷನ್ಸ್ ಬರೆಯೋದಷ್ಟೇ. ನೆಕ್ಸ್ಟ್ ಅದ್ರ ಮೇಲ್ಗಡೆ ಹೋಗಿ, ಎ ಇಸ್ ಪ್ರೊಡ್ಯೂಸಿಂಗ್ ಸಿ ಮತ್ತೆ ಎ. ಸೊ ಎ ಆಲ್ರೆಡಿ ಬರ್ದಾಗಿದೆ, ಸಿ ಅನ್ನ ಬರಿಬೇಕು. ಸೊ ಸಿದು ಪ್ರೊಜೆಕ್ಷನ್ಸ್ ಏನಿದೆ ಇಲ್ಲಿ, ಸ್ಮಾಲ್ ಲೆಟರ್ ಸಿ. ಸೊ ಸ್ಮಾಲ್ ಲೆಟರ್ ಸಿ ಬರೀರಿ. ನೆಕ್ಸ್ಟ್ ಅದ್ರ ಮೇಲ್ಗಡೆ ಹೋಗೋಣ. ಎಸ್ ಇಸ್ ಪ್ರೊಡ್ಯೂಸಿಂಗ್ ಎ ಮತ್ತೆ ಬಿ. ಸೊ ಕ್ಯಾಪಿಟಲ್ ಲೆಟರ್ ಎ ಜಾಗದಲ್ಲಿ ಎ ಪ್ರೊಜೆಕ್ಷನ್ಸ್ ಬರೀರಿ, ಎ ಮತ್ತೆ ಸ್ಮಾಲ್ ಲೆಟರ್ ಸಿ. ನೆಕ್ಸ್ಟ್ ಬಿ ಜಾಗದಲ್ಲಿ ಕ್ಯಾಪಿಟಲ್ ಲೆಟರ್ ಬಿ ದು ಪ್ರೊಜೆಕ್ಷನ್ಸ್ ಅನ್ನ ಬರೀರಿ, ಏನು ಸ್ಮಾಲ್ ಲೆಟರ್ ಬಿ ಸ್ಮಾಲ್ ಲೆಟರ್ ಡಿ. ಗೊತ್ತಾಯ್ತಾ? ಈ ತರ ಮೇಲಿಂದ ಕೆಳಗಡೆ ಬಂದು ಮತ್ತೆ ಕೆಳಗಡೆಯಿಂದ ಮೇಕೆ ಹೋಗ್ಬೇಕು. ಕ್ಯಾಪಿಟಲ್ ಲೆಟರ್ಸ್ ಅನ್ನ ಬಿಟ್ಟು ಇನ್ನು ಉಳಿದಿರೋದೆಲ್ಲ ಬರ್ಕೊಂತ ಬರಬೇಕು. ಕೆಳಗಡೆಯಿಂದ ಮೇಕ್ ಹೋಗ್ಬೇಕಾದ್ರೆ ಅವುಗಳನ್ನು ಕೂಡ ನಾವು ಫಿಲ್ ಮಾಡಬಹುದು ಯೂಸಿಂಗ್ ದೇರ್ ಪ್ರೊಜೆಕ್ಷನ್ಸ್. ನೆಕ್ಸ್ಟ್ ಮೂರನೇ ಕ್ವಶನ್ ಹೋಗೋಣ. S is producing capital letter A as the separate projection, capital letter B as the separate projection, capital letter C as the separate projection. ಸೊ ಇಲ್ಲಿ ಮೂರು ಕಡೆನೂ ಕೂಡ ಮೂರು ಪ್ರೊಜೆಕ್ಷನ್ಸ್ ಅಲ್ಲಿ ಯೂನಿಟ್ ಪ್ರೊಡಕ್ಷನ್ಸ್ ಇದೆ ನೋಡಿ. ಕ್ಯಾಪಿಟಲ್ ಲೆಟರ್ ಸಪರೇಟ್ ಆಗಿ ಪ್ರೊಡ್ಯೂಸ್ ಆಗಿದೆ, ಕ್ಯಾಪಿಟಲ್ ಲೆಟರ್ ಸಪರೇಟ್ ಪ್ರೊಜೆಕ್ಷನ್, ಕ್ಯಾಪಿಟಲ್ ಲೆಟರ್ ಇಸ್ ದ ಸಪರೇಟ್ ಪ್ರೊಜೆಕ್ಷನ್. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಬರೋಣ. ಎ ಈಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಎ. ಸ್ಮಾಲ್ ಲೆಟರ್ ಇದ್ರೆ ಡೈರೆಕ್ಟ್ ಆಗಿ ಬರಿಬಹುದು. ನೆಕ್ಸ್ಟ್ ಬಿ ಈಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಡಿ. ಸೊ ಕ್ಯಾಪಿಟಲ್ ಲೆಟರ್ ಸಪರೇಟ್ ಆಗಿ ಪ್ರೊಡ್ಯೂಸ್ ಇದ್ರೆ ಏನಾಗಿರುತ್ತೆ, ಅಲ್ಲಿ ಯೂನಿಟ್ ಪ್ರೊಡಕ್ಷನ್ಸ್ ಇರುತ್ತೆ. ಸೊ ಬರಿಬಾರ್ದು, ಖಾಲಿ ಬಿಟ್ಟಿರೋಣ. ನೆಕ್ಸ್ಟ್ ಸಿ ಈಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಸಿ. ಸ್ಮಾಲ್ ಲೆಟರ್ ಇದ್ರೆ ಡೈರೆಕ್ಟ್ ಆಗಿ ಬರಿಬಹುದು. ಡಿ ಈಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಡಿ. ಗೊತ್ತಾಯ್ತಾ? ಸೊ ಸ್ಮಾಲ್ ಲೆಟರ್ ಇದ್ರೆ ಡೈರೆಕ್ಟ್ ಆಗಿ ಬರೀರಿ. ಈಗ ಮೇಲಿಂದ ಕೆಳಗಡೆ ಬಂದಾಯ್ತು, ಕೆಳಗಡೆಯಿಂದ ಮೇಕ್ ಹೋಗೋಣ. ಡಿ ಈಸ್ ಪ್ರೊಡ್ಯೂಸಿಂಗ್ ಓನ್ಲಿ ಒನ್ ಪ್ರೊಡಕ್ಷನ್ ಸ್ಮಾಲ್ ಲೆಟರ್ ಡಿ ಬರ್ದಾಗಿದೆ. ಸಿ ಈಸ್ ಪ್ರೊಡ್ಯೂಸಿಂಗ್ ಓನ್ಲಿ ಒನ್ ಪ್ರೊಡಕ್ಷನ್ ಸ್ಮಾಲ್ ಲೆಟರ್ ಸಿ ಬರ್ದಾಗಿದೆ. ಡಿ ಈಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಡಿ. ಸೊ ಕ್ಯಾಪಿಟಲ್ ಲೆಟರ್ ಬರೆಯಂಗಿಲ್ಲ, ಅದಕ್ಕೋಸ್ಕರ ಕ್ಯಾಪಿಟಲ್ ಲೆಟರ್ ಡಿ ಪ್ರೊಡ್ಯೂಸ್ ಮಾಡ್ತಿರುವಂತ ಪ್ರೊಜೆಕ್ಷನ್ ಅನ್ನ ಅದ್ರ ಜಾಗದಲ್ಲಿ ಬರೀತೀನಿ, ದಟ್ ಈಸ್ ಸ್ಮಾಲ್ ಲೆಟರ್ ಡಿ. ನೆಕ್ಸ್ಟ್ ಎ ಇಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಎ, ಅದು ಆಲ್ರೆಡಿ ಬರ್ದಾಗಿದೆ. ನೆಕ್ಸ್ಟ್ ಎಸ್ ಇಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಎ, ಕ್ಯಾಪಿಟಲ್ ಲೆಟರ್ ಬಿ, ಕ್ಯಾಪಿಟಲ್ ಲೆಟರ್ ಸಿ ಎಸ್ ದ ಸಪರೇಟ್ ಪ್ರೊಜೆಕ್ಷನ್. ಫಸ್ಟ್ ಕ್ಯಾಪಿಟಲ್ ಲೆಟರ್ ಎ ಜಾಗದಲ್ಲಿ ಏನ್ ಬರೀಬೇಕು, ಎದು ಪ್ರೊಜೆಕ್ಷನ್ ಅನ್ನ ಬರೀರಿ, ದಟ್ ಈಸ್ ಸ್ಮಾಲ್ ಲೆಟರ್ ಎ. ನೆಕ್ಸ್ಟ್ ಬಿ ಜಾಗದಲ್ಲಿ ಬಿದು ಪ್ರೊಜೆಕ್ಷನ್ ಅನ್ನ ಬರೀರಿ, ದಟ್ ಈಸ್ ಸ್ಮಾಲ್ ಲೆಟರ್ ಡಿ. ನೆಕ್ಸ್ಟ್ ಸಿ ಜಾಗಕ್ಕೆ ಸಿದು ಪ್ರೊಜೆಕ್ಷನ್ ಅನ್ನ ಬರೀರಿ, ದಟ್ ಈಸ್ ಸ್ಮಾಲ್ ಲೆಟರ್ ಸಿ. ಗೊತ್ತಾಯ್ತಾ? ಫಸ್ಟ್ ಮೇಲಿಂದ ಕೆಳಗಡೆ, ಆಮೇಲೆ ಕೆಳಗಡೆಯಿಂದ ಮೇಲೆ. ಸೊ ಇನ್ನೊಂದು ಪ್ರಾಬ್ಲಮ್ ಇದೆ, ಅದನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ನೋಡಿ ಇಲ್ಲಿ ಕ್ವಶನ್. ಸೊ ಫಸ್ಟ್ ಏನ್ ಮಾಡಬೇಕು, ಮೇಲ್ಗಡೆಯಿಂದ ಕೆಳಗಡೆ ಬರೋಣ. ಎಸ್ ಈಸ್ ಪ್ರೊಡ್ಯೂಸಿಂಗ್ ಟೂ ಪ್ರೊಜೆಕ್ಷನ್. ಸೊ ಇಲ್ಲಿ ಕ್ಯಾಪಿಟಲ್ ಲೆಟರ್ ಎ ಸಪರೇಟ್ ಪ್ರೊಜೆಕ್ಷನ್ ಆಗಿದೆ, ಸ್ಮಾಲ್ ಲೆಟರ್ ಎ ಇಸ್ ದ ಸಪರೇಟ್ ಪ್ರೊಜೆಕ್ಷನ್. ಸೊ ಸ್ಮಾಲ್ ಲೆಟರ್ ಎ ಅನ್ನ ಡೈರೆಕ್ಟ್ ಆಗಿ ಬರೀಬಹುದು, ಕ್ಯಾಪಿಟಲ್ ಲೆಟರ್ ಎ ಆಮೇಲೆ ಬರೆಯೋಣ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಎ ಇಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಬಿ. ಸೊ ಕ್ಯಾಪಿಟಲ್ ಲೆಟರ್ ಬಿ ಸಪರೇಟ್ ಆಗಿ ಪ್ರೊಡ್ಯೂಸ್ ಆಗಿರೋದ್ರಿಂದ ಯೂನಿಟ್ ಪ್ರೊಡಕ್ಷನ್ಸ್ ಇದೆ, ವೆಯ್ಟ್ ಮಾಡೋಣ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಬಿ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಸಿ ಮತ್ತೆ ಸ್ಮಾಲ್ ಲೆಟರ್ ಬಿ. ಕ್ಯಾಪಿಟಲ್ ಲೆಟರ್ ಸಿ ಏನಾಗುತ್ತೆ, ಯೂನಿಟ್ ಪ್ರೊಡಕ್ಷನ್ ಆಗುತ್ತೆ, ಯಾಕೆ ಸಪರೇಟ್ ಆಗಿ ಪ್ರೊಡ್ಯೂಸ್ ಆಗಿರೋದು. ಸೊ ಸ್ಮಾಲ್ ಲೆಟರ್ ಬಿ ಅನ್ನ ಮಾತ್ರ ಬರ್ಕೊಳ್ಳೋಣ, ಆಮೇಲೆ ಕ್ಯಾಪಿಟಲ್ ಲೆಟರ್ ಸಿ ಅನ್ನ ಬರೆಯೋಣ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಸಿ ಇಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಸಿ. ಸೊ ಸ್ಮಾಲ್ ಲೆಟರ್ ಸಿ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಬರೀತೀನಿ. ಮೇಲಿಂದ ಕೆಳಗಡೆ ಬಂದಾಯ್ತು, ಈಗ ಕೆಳಗಡೆಯಿಂದ ಮೇಕ್ ಹೋಗೋಣ. ಸಿ ಇಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಸಿ ಆಲ್ರೆಡಿ ಬರ್ದಾಗಿದೆ, ಮತ್ತೆ ಬರೆಯಂಗಿಲ್ಲ. ಕ್ಯಾಪಿಟಲ್ ಲೆಟರ್ ಬಿ ಇಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಬಿ ಇಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಸಿ ಮತ್ತೆ ಸ್ಮಾಲ್ ಲೆಟರ್ ಬಿ. ಸ್ಮಾಲ್ ಲೆಟರ್ ಬಿ ಆಲ್ರೆಡಿ ಬರ್ದಾಗಿದೆ, ಕ್ಯಾಪಿಟಲ್ ಲೆಟರ್ ಸಿ ಜಾಗಕ್ಕೆ ಏನ್ ಬರೀಬೇಕು, ಅದರ ಪ್ರೊಡಕ್ಷನ್ಸ್ ಅನ್ನ ಬರೀಬೇಕು, ದಟ್ ಈಸ್ ಸ್ಮಾಲ್ ಲೆಟರ್ ಸಿ. ಸರಿನಾ? ಎಸ್. ನೆಕ್ಸ್ಟ್ ಅದ್ರ ಮೇಕ್ ಹೋಗೋಣ. ಎ ಇಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಬಿ. ಸೊ ಬಿ ಅನ್ನ ಬರೆಯಂಗಿಲ್ಲ, ಕ್ಯಾಪಿಟಲ್ ಲೆಟರ್. ಸೊ ಅದರ ಪ್ರೊಜೆಕ್ಷನ್ಸ್ ಅನ್ನ ಬರೀರಿ, ಸ್ಮಾಲ್ ಲೆಟರ್ ಬಿ ಸ್ಮಾಲ್ ಲೆಟರ್ ಸಿ. ನೆಕ್ಸ್ಟ್ ಇಲ್ಲಿ ಮೇಲೆ ಎಸ್ ಈಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಎ ಮತ್ತೆ ಸ್ಮಾಲ್ ಲೆಟರ್ ಎ. ಸ್ಮಾಲ್ ಲೆಟರ್ ಎ ಆಲ್ರೆಡಿ ಬರ್ದಾಗಿದೆ, ಈಗ ಕ್ಯಾಪಿಟಲ್ ಲೆಟರ್ ಎ ಜಾಗಕ್ಕೆ ಎದು ಪ್ರೊಜೆಕ್ಷನ್ ಅನ್ನ ಬರೀರಿ, ಬಿ ಮತ್ತೆ ಸ್ಮಾಲ್ ಲೆಟರ್ ಸಿ. ಇಷ್ಟೇ, ಸಿಂಪಲ್. ಮೇಲಿಂದ ಕೆಳಗೆ ಬಂದು ಆಮೇಲೆ ಕೆಳಗಡೆಯಿಂದ ಮೇಕೆ ಕ್ಯಾಪಿಟಲ್ ಲೆಟರ್ಸ್ ಗಳನ್ನ ಫಿಲ್ ಮಾಡ್ತಾ ಹೋದ್ರಾಯ್ತು. ಒಂದೆರಡು ಪ್ರಾಬ್ಲಮ್ ಅನ್ನ, ಒಂದೆರಡು ವಿಡಿಯೋನ ನೋಡಿ, ಅವಾಗ ಕ್ಲಿಯರ್ ಆಗ್ತಾ ಹೋಗುತ್ತೆ. ಎಕ್ಸ್ಟ್ರಾ ವಿಡಿಯೋಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.